ಕೊಡತಿ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ನೂತನವಾಗಿ ಪ್ರತಿಷ್ಠಾಪಿಸಿರುವ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನ ಲೋಕಾರ್ಪಣೆ ಮಾಡಲಾಗಿದೆ. ಇದೇ ವೇಳೆ ಕಾರ್ಯಕ್ರಮದ ಪ್ರಯುಕ್ತ ಗಾಯಕ ರಾಜೇಶ್ ಅವರ ನೇತೃತ್ವದ ತಂಡ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕುರಿತು ಗೀತ ಗಾಯನ ಎಲ್ಲರ ಹೃದಯಗಳನ್ನು ಸ್ಪರ್ಶಿಸಿದೆ. ಹೋರಾಟಗಾರ ರಾವಣ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ವೀಣಾ ರವಿ, ಉಪಾಧ್ಯಕ್ಷ ಮಂಜುನಾಥ, ಮಾಜಿ ಅಧ್ಯಕ್ಷೆ ಕೃಷ್ಣವೇಣಿ, ಸದಸ್ಯರಾದ ಶಿವಕುಮಾರ್, ಎಸ್ಕೆ ರಮೇಶ್, ನಾರಾಯಣಸ್ವಾಮಿ, ರಘು, ನಂಜುಂಡಸ್ವಾಮಿ, ರಾಮಸ್ವಾಮಿ, ಸತೀಶ್, ಸಂತೋಷ್, ಸುಬಾ, ನಳಿನಾಕ್ಷಿ, ಮೇರಿ, ಸರಸ್ವತಿ, ಸುಮಿತ್ರಾ, ಅನಿತಾ, ಆಶಾ, ಚಿಟ್ಟಿಬಾಬು, ಮಮತಾ ಮತ್ತಿತರರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್, ಪ್ರಜಾಪವರ್ ಟಿವಿ, ಮಹದೇವಪುರ. ಎಲ್ಲರಿಗೂ ಜೈ ಭೀಮ್. ಏನು ಈ ದಿನ ಒಂದು ಸುವರ್ಣ ಅಕ್ಷರಗಳಲ್ಲಿ ಬರೆದಿರ್ತಕ್ಕಂಥ ದಿನ ನಮ್ಮ ಕೊಡತಿ ಗ್ರಾಮ ಪಂಚಾಯಿತಿಯಲ್ಲಿ. ಏನು ಆವತ್ತಿನ ದಿನ ನಾವು 28 ಜನ ಸದಸ್ಯರು ಈ ಒಂದು ಆವರಣದಲ್ಲಿ, ಹೊಸ ಕಟ್ಟಡದ ಆವರಣದಲ್ಲಿ ಒಂದು ಅಂಬೇಡ್ಕರ್ ಪುತ್ಥಳಿಯನ್ನ ನಿರ್ಮಾಣ ಮಾಡ್ಬೇಕಂತೇಳಿ ತೀರ್ಮಾನ ಮಾಡಿದ್ವಿ. ಅದರಂತೆ ಎಲ್ಲ ನಮ್ಮ 28 ಜನ ಸದಸ್ಯರು ಸಹಕಾರ ಕೊಟ್ಟು ಈ ದಿನ ಅನಾವರಣ ಮತ್ತು ಮಾಲಾರ್ಪಣೆ ಆಗಿರ್ತದೆ. ನಾನು ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತೀನಿ, ಮತ್ತೆ ನಮ್ಮ ಆಡಳಿತ ವೃಂದದವರಿಗೂ ಧನ್ಯವಾದಗಳನ್ನ ಹೇಳ್ತೀನಿ. ಈ ದಿನ ನಾವು ಇನ್ನೂ ಬಹಳಷ್ಟು ವಿಜೃಂಭಣೆಯಿಂದ ಮಾಡಬೇಕು ಅಂತ ಕಾತರದಿಂದ ಕಾಯ್ತಾ ಇದ್ವಿ. ಈ ವಿಜೃಂಭಣೆ ನಾವು ಸುಮಾರು ಒಂದು 7-8 ಬಾರಿ ಮಾಲಾರ್ಪಣೆ ಮಾಡಬೇಕು ಹೆಂಗ್ ಮಾಡ್ಬೇಕು ಅಂತ ಹೇಳಿದಾಗ ನಿಜವಾಗ್ಲೂ ಅವಾಗಲೇ ವೇದಿಕೆ ಮೇಲೆ ಮಹಾನುಭಾವರು ತಿಳುವಂತಕರು ಹೇಳ್ತಾ ಇದ್ರು, ಒಂದು ಕಾರ್ಯಕ್ರಮನ ವಿಜೃಂಭಣೆಯಿಂದ ಮಾಡಬೇಕು, ಇಲ್ಲ ಅರ್ಥಪೂರ್ಣವಾಗಿ ಮಾಡ್ಬೇಕಂತೇಳಿ ನಮ್ಮ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷನ ಒಂದು ಕನಸಾಗಿತ್ತು, ಮಂಜುನಾಥ್ ಸ್ನೇಹಿತನಾದ ಕನಸಾಗಿತ್ತು. ಇಷ್ಟು ಮಟ್ಟಿಗೆ ಆಗೋದಕ್ಕೆ ಕಾರಣ ಅವನು ಮೊದಲಿಗ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅವನ ಕನಸು ಈ ದಿನ ನನಸಾಗಿದೆ. ಎಲ್ಲರಿಗೂ ಸಮಾನರು ಅಂತೇಳಿ ಈ ಒಂದು ಬೆಂಗಳೂರು ನಗರ ಜಿಲ್ಲೆಯ ಯಾವುದೇ ಗ್ರಾಮ ಪಂಚಾಯತಿ ಆವರಣದಲ್ಲಿ ನಾನು ಕಂಡಂಗೆ ಈ ನಮ್ಮ ಸಂವಿಧಾನ ಶಿಲ್ಪಿ ಮಹಾನ್ ನಾಯಕನ ಪ್ರತಿಮೆ ಇಲ್ಲ ಅಂತಾದ್ರೂ ಭಾವಿಸಿದ್ದೀನಿ. ಈ ಮೊದಲ ಬಾರಿಗೆ ಕೊಡತಿ ಗ್ರಾಮ ಪಂಚಾಯಿತಿಯ ಆವರಣದಲ್ಲಿ ಅಂಬೇಡ್ಕರ್ ಪ್ರತಿಮೆ ಅನಾವರಣ ಆಗಿದೆ. ಇದರಲ್ಲಿ ಯಾವುದೇ ಒಂದು ತಂಟೆ ತಕರಾರು ಏನು ಒಂದು ಯಾವುದೇ ಒಂದು ಕಿಂಚಿತ್ತು ಸಂಶಯವಿಲ್ಲದೆ ಎಲ್ಲರೂ ಬಂದು, ಎಲ್ಲಾ ಜಾತಿ ಜನಾಂಗದ ಎಲ್ಲಾ ಧರ್ಮದ ಜನಾನು ಬಂದು ಭಾಗವಹಿಸಿದ್ರೆ ಎಲ್ಲರಿಗೂ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಈ ದಿನ ಬಹಳ ಕೊಡತಿ ಗ್ರಾಮ ಪಂಚಾಯತಿ ಇತಿಹಾಸದ ಸುವರ್ಣ ಅಕ್ಷರಗಳಲ್ಲಿ ಬರೆಯುವಂತ ದಿನ ಅಂತ ನಾನಾದ್ರೂ ಹೇಳಿ ಭಾವಿಸಿ ಎಲ್ಲರಿಗೂ ಒಂದು ನಿಮ್ಗೆ ಹೇಳ್ತಾ ಇದ್ದೀನಿ. ಜೈ ಭೀಮ್. ಉಪಮುಖ್ಯಮಂತ್ರಿ ಬರ್ತಾರಂತ 1 ವರ್ಷದಿಂದ ಪೆಂಡಿಂಗ್ ಇದೆ. ಈ ಯಾಕೆ ಸರ್ ಬರಲಿಲ್ಲ? ಇಲ್ಲ, ನಾವು ಕಾರ್ಯಕ್ರಮ ಜೋರಾಗೆ ಮಾಡ್ಬೇಕು ಅಂತ ಉಪಮುಖ್ಯಮಂತ್ರಿಗಳು ಕರೆಸ್ಬೇಕು, ಮತ್ತೆ ನಮ್ಮ RDPR ಮಿನಿಸ್ಟರ್ ಕರೆಸ್ಬೇಕು, ಮತ್ತೆ ಚುನಾಯಿತ ಪ್ರತಿನಿಧಿಗಳು ನಮ್ಮ MLA ಅವ್ರನ್ನ ಕರೆಸ್ಬೇಕು ಅಂತ ಬಹಳಷ್ಟು ಆಸೆ ಇಟ್ಕೊಂಡಿದ್ವಿ. ಆದ್ರೆ ಕಾರ್ಯಕ್ರಮದ ಒತ್ತಡಗಳಿಂದ ಡೇಟ್ ಸಿಗ್ಲಿಲ್ಲ. ಮುಂದೊಂದು ದಿನ ಅವರು 3 ಜನನ ಕರೆಸಿ ಕಾರ್ಯಕ್ರಮ ಮಾಡೋ ಅಂತ ಇಚ್ಛೆ ಇದೆ, ಅದನ್ನ ಮಾಡ್ತೀವಿ ಅಂತ ಭರವಸೆ ಕೊಡ್ತೀವಿ. ಪಂಚಾಯಿತಿ ಅವಧಿ ಮುಗೀತು ಅಂತ ಹೇಳಿ ಅಂಬೇಡ್ಕರ್ ಮಾಲಾರ್ಪಣೆ ಮಾಡಬಾರ್ದು ಅಂತ ಎಲ್ಲೂ ಇಲ್ಲ. ಈ ಒಂದು ಪ್ರಶ್ನೆ ನೀವು ಕೇಳಬಾರ್ದು, ನೀವು ಕೇಳ್ಬಿಟ್ಟಿದ್ದೀರಾ. ಆದ್ರೂ ಅದು ಅಸಂಬದ್ಧವಾದ ಪ್ರಶ್ನೆ, ಅದಕ್ಕೆ ಉತ್ತರ ಕೊಡಬಾರ್ದು, ನಾವು ತಪ್ಪಾಗ್ತದೆ. ಇವತ್ತು ನಮ್ಮ ಕೊಡತಿ ಗ್ರಾಮ ಪಂಚಾಯಿತಿ ಮುಂಭಾಗದಲ್ಲಿ ನಮ್ಮ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆಯ ಪುತ್ಥಳಿಯನ್ನು ಪುಷ್ಪಾರ್ಚನೆ ಮಾಡಿದ್ದೇವೆ. ಇವತ್ತು ನಮ್ಗೆ ತುಂಬಾನೇ ಖುಷಿಯಾದ ದಿನ. ಇವತ್ತೊಂದು ದಿನ ನಾವೆಲ್ಲರೂ ಸೇರಿ ಅವರಿಗಾಗಿ ಮುಡುಪಾಗಿಡೋಣ ಅಂತ ಕೇಳ್ಕೊಂತೀನಿ. ನಮ್ಮ ಸುತ್ತಮುತ್ತ ಗ್ರಾಮಗಳಲ್ಲಿ ಎಲ್ಲೂ ಸಹ ನಮ್ಮ ಅಂಬೇಡ್ಕರ್ ಸಾಹೇಬ್ರ ಪುತ್ಥಳಿ ಇರಲಿಲ್ಲ. ಹಾಗಾಗಿ ನಮ್ಗೆ ತುಂಬಾನೇ ಖುಷಿಯಾಗಿದೆ ಈ ಒಂದು ಜಾಗದಲ್ಲಿ ನಿರ್ಮಾಣ ಮಾಡಿರೋದು. ಥ್ಯಾಂಕ್ ಯು ಸೊ ಮಚ್.